ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ದೇವಿಯಾನಿ ಕತೆಗೆ ಅಂತ್ಯ ಹಾಡು ಸಮಯ ಬಂದೇ ಬಿಟ್ಟಿದೆ. ಮನೆಯವರು ಎಲ್ಲರ ಮುಂದೆ ದೇವಿಯಾನಿಯ ಸತ್ಯ ರಿವೀಲ್ ಆಗಿದೆ. ಹಾಗಾದ್ರೆ ಏನಾಯ್ತು, ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭೂಮಿ ಮತ್ತು ಅಜಿತ್ ಪರಸ್ಪರ ಎಷ್ಟೇ ಮುನ್ಸ್ಕೊಂಡಿದ್ರು. ಇಲ್ಲಿ ಅಜಿತ್ ಭೂಮಿಯನ್ನು ಎಷ್ಟು ದ್ವೇಷಿಸ್ತಾ ಇದ್ರು ಕೂಡ ಮನಸ್ಸಲ್ಲಿ ಭೂಮಿ ಮೇಲಿರೋ ಪ್ರೀತಿಯ ಹಾಗೆ ಇದೆ. ಭೂಮಿ ಕೂಡ ಈ ಕ್ಷಣಕ್ಕೂ ಕೂಡ ಅಜಿತ್ ನನ್ನ ಪ್ರೀತಿಸ್ತಿದ್ದಾಳೆ, ಆರಾಧಿಸ್ತಿದ್ದಾಳೆ, ಗಂಡ ಅನ್ನೋ ಸ್ಥಾನವನ್ನು ಕೊಟ್ಟಿದ್ದಾಳೆ. ಆದರೆ ಅಜಿತ್ ನಡ್ಕೊಳ್ಳೋ ರೀತಿಗೆ ಇಲ್ಲಿ ಭೂಮಿ ಸೂಪರ್ವಾಗಿ ಟಕ್ಕರನ್ನು ಕೊಡ್ತಿದ್ದಾಳೆ. ಅಜಿತ್ ಎಷ್ಟೇ ಹೇಳಿದ್ರು ಕೂಡ ಭೂಮಿ ಅಲ್ಲ ಅದು ಅನ್ನೋದನ್ನು ಅರ್ಥ ಮಾಡ್ಕೊಳ್ದೆ ಅಮ್ಮನ ಪರಿಸ್ಥಿತಿಗೆ ಭೂಮಿನೇ ಕಾರಣ ಅಂತ ಹೇಳಿ ಈ ದಿನಕ್ಕೂ ಕೂಡ ಅಷ್ಟೇ ದ್ವೇಷ ಮಾಡ್ತಿದ್ದಾರೆ. ಇದೆಲ್ಲದರ ನಡುವೆ ದೇವಿಯಾನಿ ಕತೆ ರಿವೀಲ್ ಆಗಬೇಕಾಗಿದೆ. ದೇವಿಯಾನಿ ಕ್ಷಣಕ್ಕೂ ಕೂಡ ಮನಸ್ಸಲ್ಲಿ ಒಂದು ರೀತಿಯ ಭಯದಲ್ಲೇ ಜೀವನ ಮಾಡ್ತಿದ್ದಾರೆ. ಯಾಕಂದರೆ ಯಾವ ಕ್ಷಣದಲ್ಲಿ ಶಾರದಾಗೆ ನೆನಪಾಗುತ್ತೋ, ಯಾವ ಕ್ಷಣದಲ್ಲಿ ಶಾರದಾ ಹೇಳ್ಬಿಡ್ತಾಳೋ ಅಂತ. ಹಾಗಾಗಿ ಎಷ್ಟೋ ಬಾರಿ ಇಲ್ಲಿ ದೇವಿಯಾನಿ ಶಾರದಾ ಕಥೆಯನ್ನೇ ಮುಗಿಸೋದಕ್ಕೆ ಮುಂದಾಗಿದ್ರು. ಆದರೆ ಅದೃಷ್ಟ ತುಂಬಾ ಚೆನ್ನಾಗಿದೆ ಶಾರದಾ ಅವ್ರಿಗೆ. ಹಾಗಾಗಿ ಅವರು ಎಷ್ಟೋ ಬಾರಿ ಬದುಕುಳಿದಿದ್ದಾರೆ. 25 ವರ್ಷಗಳಿಂದ ಮಾಡಿದಂಥ ಒಂದು ದೊಡ್ಡ ಅಟ್ಯಾಕ್ನಲ್ಲೇ ಶಾರದಾ ಅವರು ಸತ್ತು ಹೋಗಿದ್ದಾರೆ ಅಂತ ಹೇಳಿ ದೇವಿಯಾನಿ ಭಾವಿಸಿದ್ರು. ತುಂಬಾ ಖುಷಿಯಾಗಿದ್ರು. ಯಾವಾಗಲೂ ಕೂಡ ಶಾರದಾನ ಹುಡುಕ್ತೀನಿ ಅಂತ ಶ್ರವಣ್ ಹೋಗಬೇಕಾದ್ರೆ ಅದರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಯಾಕಂದರೆ ಶಾರದಾನೇ ಬದುಕಿಲ್ಲ, ಸುಮ್ಮನೆ ಹುಡ್ಕೋದ್ರಲ್ಲಿ ಏನು ಯೂಸ್ ಅಂತಾನೆ ಮನಸ್ಸಲ್ಲಿ ಅನ್ಕೋತಾ ಇದ್ರು. ಆದರೆ ಅವ್ರಿಗೆ ಶಾರದಾ ಕಣ್ಮುಂದೆ ಬಂದಾಗ ನಿಜಕ್ಕೂ ಆಘಾತವಾಗಿತ್ತು. ಏನಿದು, ಅವತ್ತು ನಾನು ಸಾಯಿಸಿದ್ರು ಕೂಡ ಇವತ್ತು ಬದುಕಿ ಬಂದಿದ್ದಾಳೆ ಅಂದರೆ ಇವಳ ಆಯಸ್ಸು ಎಷ್ಟು ಗಟ್ಟಿ ಇರ್ಬೋದು ಅಂತ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಅವರು ಏನಾದರೂ ಮಾಡಿ ಇವಳ ಕಥೆಯನ್ನೇ ಮುಗಿಸ್ಬೇಕು ಅಂತ ಅನ್ಕೋತಾರೆ. ಆದರೆ ಒಂದು ಕ್ಷಣ ಶಾರದಾಗೆ ಯಾವುದು ಕೂಡ ಅಷ್ಟಾಗಿ ನೆನಪಿಲ್ಲದೆ ಇದ್ದಾಗ ಇವಳಿಂದ ಅಷ್ಟು ನಮಗೆ ತೊಂದರೆ ಆಗೋದಿಲ್ಲ. ಯಾಕಂದರೆ ಇವಳಿಗೆ ಯಾವುದು ಕೂಡ ಹಳೆದು ನೆನಪಿಲ್ಲ ಅಂತ ಹೇಳಿ ಸ್ವಲ್ಪ ಅಜಾಗರೂಕತೆಯನ್ನು ತೋರಿಸ್ತಾರೆ ಅವರ ವಿಷಯದಲ್ಲಿ. ಆ ಒಂದು ಅಜಾಗರೂಕತೆಯಿಂದನೇ ಇವತ್ತು ಅವರಿಗೆ ಮಿತ್ತು ಅನ್ನೋದು ಕಾದಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಶಾರದಾ ಅವರು ಮೊದಲನೇ ದಿನಾನೇ ದೇವಿಯಾನಿಯನ್ನ ನೋಡಿದಾಗ ಒಂದು ರೀತಿ ಹೆದರಿದ್ರು, ಬೆದರಿದ್ರು. ಮತ್ತೊಮ್ಮೆ ಇಲ್ಲಿ ದೇವಿಯಾನಿ ಶಾರದಾ ಕಥೆಯನ್ನೇ ಮುಗಿಸೋದಕ್ಕೆ ಬಂದಾಗ ಅಳಿಯದೆಲ್ಲವನ್ನ ಕೂಡ ನೆನಪು ಮಾಡಿಕೊಂಡು ದೇವಿಯಾನಿಯ ಮೇಲೇನೆ ತಿರುಗಿ ಬಿದ್ದಿದ್ರು. ದೇವಿಯಾನಿನೇ ಸಾಯಿಸೋದಕ್ಕೆ ಮುಂದಾಗಿದ್ರು. ಹಾಗಾಗಿ ಎಷ್ಟು ಬಾರಿ ಶಾರದಾ ಅವರು ದೇವಿಯಾನಿಯನ್ನ ನೋಡಿದಾಗ ಟ್ರಿಗರ್ ಆಗ್ತಾರೆ, ಕೋಪ ಮಾಡ್ಕೋತಾರೆ, ಹೆದರ್ಕೋತಾರೆ. ಇದು ಮನೆಯವ್ರ ಮುಂದೆ ಕೂಡ ಎಷ್ಟು ಬಾರಿ ನಡ್ತದೆ. ಬಟ್ ಅದನ್ನು ಯಾರು ಕೂಡ ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ. ಯಾಕೆ ದೇವಿಯಾನಿ ಈ ರೀತಿ ನಡ್ಕೋತಿದ್ದಾರೆ ಅಂತ. ಬಟ್ ಅದಕ್ಕೆಲ್ಲ ಕಾರಣ ಶಾರದಾ ಅವರು ಜಸ್ಟ್ ದೇವಿಯಾನಿ ವಿಷಯದಲ್ಲಿ ಮಾತ್ರನೇ ಅಲ್ಲ, ಶ್ರವಣ್ ವಿಷಯದಲ್ಲೂ ಕೂಡ ಹೆದರ್ಕೋತಾರೆ. ಗಂಡನ ವಿಷಯದಲ್ಲೇ ಹೆದರ್ಕೊಳ್ಳೋದ್ರಿಂದ ಎಲ್ಲರೂ ಕೂಡ ಇದನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ದೇವಿಯಾನಿ ಕೂಡ ಅವರೆಲ್ಲರ ಮನಸ್ಸನ್ನು ಒಂದು ರೀತಿಯಲ್ಲಿ ಡೈವರ್ಟ್ ಮಾಡಿದ್ರು ಅಂತಾನೆ ಹೇಳಿ. ಈ ಅಜಿತ್ಗೆ ಸಾಕಷ್ಟು ಬಾರಿ ದೇವಿಯಾನಿ ಮೇಲೆ ಡೌಟ್ ಬರುತ್ತೆ. ಯಾಕಂದರೆ ದೇವಿಯಾನಿ ನೋಡುವಷ್ಟು ಒಳ್ಳೆಯವರಲ್ಲ ಅನ್ನೋದು ಅಜಿತ್ಗೆ ಗೊತ್ತಿದೆ. ಯಾಕಂದರೆ ಭೂಮಿ ವಿಶ್ವದಲ್ಲಿ ರೆಡ್ ಹ್ಯಾಂಡ್ ಆಗಿ ದೇವಿಯಾನಿ ಸಿಕ್ಕಿಬಿದ್ದಿದ್ದಾಗ ದೇವಿಯಾನಿ ಮೇಲೆ ಅನುಮಾನ ಪಟ್ಟು ಅರೆಸ್ಟ್ ಮಾಡಿಸೋಕೆ ಹೋಗಿದ್ದೆ ಅಜಿತ್ ಆಗಿರ್ತಾರೆ. ಆದರೆ ಮನೆಯವರು ಎಲ್ಲರೂ ಕೂಡ ದೇವಿಯಾನಿ ಹಿಡಿದ ಕಟ್ಟು ಕಥೆಯನ್ನು ನಂಬ್ಕೋತಾರೆ. ಹಾಗಾಗಿ ದೇವಿಯಾನಿ ಅಂದು ಬಚಾವಾಗಿರ್ತಾರೆ ಭೂಮಿ ವಿಶ್ವದಲ್ಲಿ ಅಜಿತ್ ಕೈಯಿಂದ. ಆದರೆ ಅಜಿತ್ಗಿದ್ದಂಥ ಅನುಮಾನ ಖಂಡಿತವಾಗ್ಲೂ ಅದು ಹಾಗೆ ಇರುತ್ತೆ. ಹಾಗಾಗಿ ದೇವಿಯಾನಿಯನ್ನ ಮನೆಯಲ್ಲಿ ನಂಬೋದಿಲ್ಲ ಅಂದರೆ ಅದು ಅಜಿತ್ ಮಾತ್ರ ಅಂತಾನೆ ಹೇಳ್ಬೋದು. ಹಾಗಾಗಿ ಇಲ್ಲಿ ಶಾರದಾ ಅವರನ್ನ ಆ ರೀತಿಯಾಗಿ ಮಾಡಿದ್ಯಾರು, ಆ ರೀತಿ ಅಟ್ಯಾಕ್ ಮಾಡಿಸಿದ್ಯಾರು ಅಂತ ಹೇಳಿ ತುಂಬ ಅಂದರೆ ತುಂಬ ಹುಡುಕೋ ಪ್ರಯತ್ನವನ್ನ ಮಾಡ್ತಾರೆ. ಇದರ ನಡುವೆ ಶಾರದಾ ಅವರ ಅದೇ ಒಂದು ಎದೆಯಲ್ಲಿ ಇನ್ನೂ ಕೂಡ ಒಂದು ಬುಲೆಟ್ ಇದೆ ಅಂತ ಗೊತ್ತಾಗುತ್ತೆ. ಆಪರೇಷನ್ ಅನ್ನ ಕೂಡ ಮಾಡಿಸ್ತಾರೆ, ಅದನ್ನ ರಿಮೂವ್ ಕೂಡ ಮಾಡಿಸ್ತಾರೆ. ಇಲ್ಲಿ ಭೂಮಿ ಅಂದರೆ ಮಾತ್ರ ಇಲ್ಲಿ ಶಾರದಾ ಅವರು ಯಾವಾಗಲೂ ಕೂಡ ಜೊತೆಗಿರೋದು. ಭೂಮಿ ಇರಲೇಬೇಕು ಶಾರದಾ ಅವ್ರಿಗೆ, ಕರುಳ ಸಂಬಂಧನೇ ಹಾಗೆ ಅಲ್ವಾ. ಅಶ್ವಿನಿ ಇದ್ದಾಗಲೂ ಕೂಡ ಶಾರದಾ ಅವರು ಹೆದರುತ್ತಿದ್ರು. ಬಿಕಾಸ್ ಅಶ್ವಿನಿ ಏನು ಅಂತ ಗೊತ್ತಿತ್ತು. ಇಡೀ ಮನೆಯವರು ಅಶ್ವಿನಿ ಅವರ ಮಗಳು ಅಂತ ಅನ್ಕೊಂಡಿದ್ರು. ಶಾರದಾ ಅವರು ಅನ್ಕೊಂಡಿರಲಿಲ್ಲ. ಶಾರದಾ ಅವ್ರಿಗೆ ಭೂಮಿ ಅಂದರೆ ಇಷ್ಟ, ಭೂಮಿಯ ಹಾರೈಕೆ ಅಂದರೆ ಇಷ್ಟ, ಭೂಮಿ ಯಾವಾಗಲೂ ಜೊತೆಯಲ್ಲಿರಬೇಕು. ಆದರೆ ಭೂಮಿಗೆ ಮಾತ್ರ ಈ ಕ್ಷಣಕ್ಕೂ ಕೂಡ ಗೊತ್ತಾಗ್ತಿಲ್ಲ ಆಕೆ ತನ್ನ ತಾಯಿ ಅನ್ನೋದು. ಆದರೆ ಏನೋ ಒಂದು ರೀತಿ ಬಂಧ ಇದೆ ಅನ್ನೋದು ಅಷ್ಟೇ ಆಕೆಗೆ ಗೊತ್ತಾಗ್ತದೆ. ಇಲ್ಲಿ ಭೂಮಿನೇ ಶಾರದಾ ಅವರ ಮಗಳಿರ್ಬಹುದೇನೋ ಅನ್ನೋಷ್ಟರ ಮಟ್ಟಿಗೆ ಅವರಿಬ್ಬರ ಬಾಂಡಿಂಗನ್ನು ನೋಡಿ ಇಲ್ಲಿ ಅಜಿತ್ಗೆ ಅನಿಸುತ್ತೆ. ಬಟ್ ಅದು ಹೇಗೆ ಸಾಧ್ಯ ಆಗತ್ತೆ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಿಬಿಡ್ತಾರೆ. ಒಂದು ಕ್ಷಣ ಯೋಚನೆ ಮಾಡಿದ್ರು ಕೂಡ ಗೊತ್ತಾಗ್ಬಿಡ್ತಿತ್ತು ಇಲ್ಲಿ ಭೂಮಿನೇ ಶಾರದಾ ಅವರ ಮಗಳು ಅನ್ನೋದು. ಬಟ್ ಅದು ಇನ್ನೂ ಕೂಡ ಗೊತ್ತಾಗಿಲ್ಲ. ಇದು ಎಲ್ಲದರ ನಡುವೆ ಮತ್ತೆ ದೇವಿಯಾನಿ ಅಟ್ಟಹಾಸ ಜೋರಾಗಿದೆ. ಶಾರದಾ ಅವರ ಕಥೆಯನ್ನೇ ಮುಗಿಸ್ಬೇಕು ಅಂತ ಹೇಳಿ ಹೊಂಚಾಕಿ ಕಾಯ್ತಿದೆ. ಯಾಕಂದರೆ
ಇಲ್ಲಿ ಶಾರದಾ ಅವರು ದಿನೇ ಗುಣಮುಖರಾಗ್ತಿದ್ದಾರೆ. ಶ್ರವಣ್ ಅವರನ್ನ ನೋಡಿದ್ರೆ ಭಯ ಪಡ್ತಾ ಇದ್ರು. ಅವರು ತುಂಬ ಅಂದರೆ ತುಂಬ ದೂರ ಸರಿದು ಹೋಗ್ತಾ ಇದ್ರು. ಆದರೆ ಇವಾಗ ಅವರು ಸ್ವಲ್ಪ ಸಾಫ್ಟ್ ಆಗ್ತಿದ್ದಾರೆ. ಶ್ರವಣ್ ಅವರ ವಿಷಯದಲ್ಲಿ ಭಯ ಅನ್ನೋದು ಅವರಿಂದ ಹೋಗ್ತದೆ. ಬಟ್ ದೇವಿಯಾನಿ ವಿಷಯದಲ್ಲಿ ಮಾತ್ರ ಭಯ ಆತಂಕ ಅನ್ನೋದು ಹಾಗೇ ಇದೆ. ಮನೆಯವ್ರಿಗೆ ಒಂದು ಕ್ಷಣ ಡೌಟ್ ಬರುತ್ತೆ, ಯಾಕೆ ದೇವಿಯಾನಿ ವಿಷಯದಲ್ಲಿ ಮಾತ್ರ ಶಾರದಾ ಈ ರೀತಿ ಅನ್ಕೋತಾರೆ ಅಂತ. ಆದರೆ ದೇವಿಯಾನಿ ವಿಷಯವಾಗಿ ಮನೆಯವ್ರಿಗೆಲ್ಲರೂ ಕೂಡ ಅಷ್ಟು ನಂಬಿಕೆ ವಿಶ್ವಾಸವನ್ನು ಇಟ್ಟಿರೋದ್ರಿಂದಾಗಿ ಮನೆಯವ್ರು ಯಾರೂ ಕೂಡ ಒಂದು ಕ್ಷಣಕ್ಕೂ ದೇವಿಯಾನಿ ಮೇಲೆ ಡೌಟ್ ಪಡುವುದಕ್ಕೆ ಮುಂದಾಗೋದಿಲ್ಲ. ಹೀಗೆ ಶಾರದಾ ಅವರು ಮನೆಯಲ್ಲೆಲ್ಲ ಓಡಾಡ್ತಾ ಆರಾಮಾಗಿ ಭೂಮಿ ಜೊತೆ ಮನೆಯವ್ರ ಜೊತೆ ತಮ್ಮ ಬದುಕನ್ನು ಜೀವನವನ್ನು ಕಳೀತಾ ಇದ್ದಾರೆ. ಇದರ ನಡುವೆ ದೇವಿಯಾನಿಯ ವಿಷಯವಾಗಿ ನಿಜಕ್ಕೂ ಅವರನ್ನು ನೋಡಿದಾಗ ಅವರಿಗೆ ಒಂದು ರೀತಿಯ ಆತಂಕ ಭಯ ಆಗತ್ತೆ. ಬಟ್ ಯಾಕೆ ಏನನ್ನ ಕೂಡ ಹೇಳೋದಿಲ್ಲ ಅವರು. ಜೊತೆಗೆ ಕೋಪ ಕೂಡ ಬರ್ತದೆ ಇತ್ತೀಚೆಗೆ ದೇವಿಯಾನಿ ಕಂಡ್ರೆ. ಇದರ ನಡುವೆ ಹೊರಗಡೆ ಬರ್ತಾರೆ ಶಾರದಾ ಅವರು. ಹೊರಗಡೆ ಬಂದಾಗ ಅಲ್ಲಿ ಬಟ್ಟೆ ಒಣಗಾಕಿರ್ತಾರೆ. ಬಟ್ಟೆ ಒಣಗಾಕಿದ್ದಾಗ ಒಂದು ಬಟ್ಟೆಯನ್ನು ನೋಡ್ತಾರೆ ಶಾರದಾ. ಆ ಬಟ್ಟೆ ನೋಡ್ತಿದ್ದಾಗೆ ಅವರಿಗೆ ತುಂಬ ಅಂದರೆ ತುಂಬಾ ಭಯ ಶುರುವಾಗ್ಬಿಡತ್ತೆ, ಆಘಾತ ಶುರುವಾಗ್ಬಿಡತ್ತೆ. ಹಳೆ ದಿನಗಳು ಎಲ್ಲವೂ ಕೂಡ ಮಸುಕಾಗಿ ಮಂಚಾಗಿ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ ಬ್ಲರ್ ಆಗಿ. ಅವತ್ತು ದೇವಿಯಾನಿಗೆ ಬಂದದ್ದು, ಇವರನ್ನು ರೌಡಿಗಳು ಕಟ್ಟಾಕಿದ ನಂತರ ಅಲ್ಲಿ ದೇವಿಯಾನಿ ತನ್ನ ಒಂದು ವಸ್ತುವಿಂದ ಶಾರದಾ ಮೇಲೆ ಹರಿಯಾಯ್ದದ್ದು. ಶಾರದಾ ಜೋರಾಗಿ ಚೀರ್ಕೊಂಡು ಅಲ್ಲಿಂದ ಬಿದ್ದದ್ದು. ನಂತರ ರೌಡಿಗಳು ಕರ್ಕೊಂಡು ಹೋಗಿ ನೀರಿಗೆಸ್ತಿದ್ದು. ಪ್ರತಿಯೊಂದನ್ನು ಕೂಡ ಇಲ್ಲಿ ಶಾರದಾ ಅವರು ನೆನಪು ಮಾಡ್ಕೊಂಡಿದ್ದೆ ಆ ಒಂದು ಸೀರೆ ನಿಜಕ್ಕೂ ಅವರನ್ನು ಬೆಚ್ಚಿ ಬೀಳಿಸ್ಬಿಡುತ್ತೆ. ಯಾಕಂದರೆ ದೇವಿಯಾನಿ ಅಂದು ಅದೇ ತರಹದ ಸೀರೆಯನ್ನು ಹುಟ್ಟಿದ್ರು. ಆ ಒಂದು ಸೀರೆ ಅವ್ರಿಗೆ ಹಳೇದು ಎಲ್ಲವನ್ನ ಕೂಡ ನೆನಪು ಮಾಡುತ್ತೆ. ಅದೇ ಕಾರಣಕ್ಕೋಸ್ಕರನೇ ಅವರು ಬೆಚ್ಚಿ ಬಿದ್ದು ಜೋರಾಗಿ ಚೀರ್ಕೊಂಡು ಬಿಡ್ತಾರೆ. ಮನೆಯಲ್ಲಿ ಎಲ್ಲರೂ ಕೂಡ ಅವರವರ ಕೆಲಸದಲ್ಲಿ ಎಲ್ಲರೂ ಬ್ಯುಸಿ ಆಗಿರ್ತಾರೆ. ಅದೇ ಸಮಯಕ್ಕೆ ಶಾರದಾ ಅವರು ಕಿಚ್ಚಿದ್ದು ಕೇಳಿಸುತ್ತೆ. ಯಾಕೆ ಇರ್ಬೋದು, ಏನಾಯಿತು ಅಂತ ಹೇಳಿ ಮನೆಯವರು ಎಲ್ಲರೂ ಕೂಡ ಓಡಿ ಬರ್ತಾರೆ. ಶ್ರವಣ್ ಅವರು ಯಾಕೆ ಏನಾಯಿತು ಅಂತ ತುಂಬ ಗಾಬರಿ ಆಗ್ತದೆ. ಭೂಮಿ ಅವ್ರ ಜೊತೆ ನಿಂತ್ಕೊಂಡಿದ್ದಾಳೆ. ಇತ್ತ ಕಡೆ ಆ ಸೀರೆನ ನೋಡಿ ಹೆದರ್ಕೋತಿದ್ದಾಗ, ಏನಿದು ಈ ಸೀರೆನ ನೋಡಿ ನೀವು ಹೆದರ್ಕೋತಿದ್ದೀರಾ ಅಂತ ಅಜಿತ್ ತಂದೆ ಕೇಳ್ತಾರೆ. ಹೌದು, ಆ ಸೀರೆನ ನೋಡೇ ನನಗೆ ಭಯ ಆಗ್ತಿರೋದು ಅಂತಿದ್ದಾಗ ಇಲ್ಲಿ ದೇವಿಯಾನಿಗೆ ನಡುಕು ಶುರುವಾಗಿದೆ. ಏನಪ್ಪಾ ಇದು, ಈ ಸೀರೆ ನೋಡಿ ಯಾಕೆ ಇವಳು ಹೆದರ್ಕೋತಿದ್ದಾಳೆ? ಅವತ್ತು ನಾನು ಅಂತೂ ಇದೇ ತರಹದ ಸೀರೆ ಹುಟ್ಟಿದ್ದ ಅಲ್ವಾ, ಅದಕ್ಕೆ ಅನ್ಸುತ್ತೆ ಇವಳು ಹೆದರ್ಕೋತಿದ್ದಾಳೆ. ಏನಾದರೂ ಬಾಯಿ ಬಿಟ್ಬಿಟ್ರೆ ಏನು ಮಾಡಲಿ ಅಂತ ಹೇಳಿ ಹಾಗೆ ಕೈನ ನಡಗಿಸ್ತಿದ್ದಾರೆ. ಯಾರಿಗೂ ಗೊತ್ತಾಗ್ತಿಲ್ಲ ದೇವಿಯಾನಿ ಅಲ್ಲಿ ಭಯ ಪಡ್ತಿರೋದು, ಏನು ಮಾಡಲಿ ಅಂತ ತುಂಬ ತಬ್ಬಿಬ್ಬಾಗಿದ್ದಾರೆ. ಅದಕ್ಕೆ ಸರಿಯಾಗಿ ಇಲ್ಲಿ ಅಜಿತ್ನ ತಂದೆ, ದೇವಿಯಾನಿ ಇದು ನಿನ್ನ ಸೀರೆ ಅಲ್ವಾ ಅಂತ ಕೇಳ್ತಾರೆ. ಹೌದು ಭಾವ, ಅದು ನನ್ನ ಸೀರೆನೆ ಅಂತ ದೇವಿಯಾನಿ ಹೇಳ್ತಾರೆ. ಯಾಕೆ ದೇವಿಯಾನಿ ಸೀರೆನ ನೋಡಿ ಅವರು ಬೆಚ್ಚಿ ಬೀಳ್ತಿದ್ದಾರೆ, ಏನಿರಬಹುದು ಅಂತ ಹೇಳಿ ಎಲ್ಲರ ತಲೆಗೆ ಹುಳ ಬಿಡು ಕೆಲಸಕ್ಕೆ ಮುಂದಾಗ್ತಾರೆ. ಅಜಿತ್ ನಿಜವಾಗ್ಲೂ ಅದನ್ನ ಸೀರಿಯಸ್ ಆಗಿ ತಗೋತಾರೆ. ಫೈನಲಿ ದೇವಿಯಾನಿನ ನೋಡಿನೇ ಪ್ರತಿ ಬಾರಿ ಕೂಡ ಇಲ್ಲಿ ಶಾರದಾ ಅವರು ಬೆಚ್ಚಿ ಬೀಳ್ತಿದ್ದಾರೆ ಅನ್ನೋ ಸತ್ಯವನ್ನ ಅಜಿತ್ ಬಂದ ದಿನದಿಂದ ಕೂಡ ಯೋಚನೆ ಮಾಡ್ತಿದ್ದಾರೆ. ಈಗ ಸೀರೆ ನೋಡಿ ಕೂಡ ಬೆಚ್ಚಿ ಬೀಳ್ತಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಇವರು ಎಲ್ಲರನ್ನ ನೋಡಿ ಬೆಚ್ಚಿ ಬೀಳುತ್ತಾರ ಅಲ್ಲ, ದೇವಿಯಾನಿ ಅತ್ತೆನ ನೋಡಿ ಬೆಚ್ಚಿ ಬೀಳ್ತಿರೋದು. ಇದರ ಹಿಂದೆ ಬೇರೆದೇ ಕತೆ ಇದೆ ಅಂತ ಅನ್ನಿಸ್ತಿದೆ. ಮೊದಲು ಅದನ್ನ ಹೆಕ್ಕಿ ತೆಗಿಬೇಕು ಅಂತ ಹೇಳಿ ಯೋಚನೆ ಮಾಡಿದಂತ ಅಜಿತ್ ಮಣ್ಣಲ್ಲಿ ಮಣ್ಣಾಗಿರ್ತಕ್ಕಂಥ ದೇವಿಯಾನಿಯ ಕರಾಳತೆಯನ್ನ ಹೊರತೆಗೆಯೋ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಕೊನೆಗೂ ಇಲ್ಲಿ ದೇವಿಯಾನಿಯ ಕಾಲ ಅಂತ್ಯ ಆಗೋ ಸಮಯ ಬಂದಿದೆ. ಹಾಗಿದ್ರೆ ಮುಂದೇನಾಗುತ್ತೆ, ಹೇಗಾಗುತ್ತೆ ದೇವಿಯಾನಿಯ ಅಂತ್ಯ ತೆಗೋಬೇಕು ಅಂದರೆ ಮುಂದೆ ನಮ್ಮ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.